ಎಂದು ಸವಳೇಶ್ವರ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ಮಾತನಾಡಿ, ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮುಂದಿನ ದಿನಗಳಲ್ಲಿ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ. ವಸತಿ ಶಾಲೆಯಲ್ಲಿ ಸರ್ಕಾರ ಕೇವಲ ವಾರದಲ್ಲಿ 2 ದಿನ ಮಾತ್ರ ಕರಾಟೆ ಕಲಿಕೆಗೆ ಅವಕಾಶ ನೀಡಿದೆ. ಆದರೆ ವಾರದ ಎಲ್ಲಾ ದಿನಗಳು ಕರಾಟೆ ಕಲಿಕೆಗೆ ಅವಕಾಶ ನೀಡಿದಲ್ಲಿ ನಮ್ಮನ್ನು ನಾವು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿಡಲು ಪ್ರಯತ್ನಿಸಬಹುದು. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸುರಕ್ಷತೆಯ ಕುರಿತು ಚಿಂತಿಸಿ ಕರಾಟೆ ಕಡ್ಡಾಯಗೊಳಿಸಲು ವಿದ್ಯಾರ್ಥಿನಿಯರು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕ ಮಹೇಂದ್ರ ಕಿರಾರ್ ಸಾಗರ್, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಮಸ್ಕಾರ. ನನ್ನ ಹೆಸರು ಕಾಜಲ್. ನನ್ನ ತಂದೆಯ ಹೆಸರು ಸಿದ್ದಪ್ಪ ರೋಕುಡೆ. ನನ್ನ ಊರು ಹೆಬ್ಳಿ ಗ್ರಾಮ. ನನ್ನ ಶಾಲೆಯ ಹೆಸರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಸವಳೇಶ್ವರ ತಾಲೂಕು, ಆಳಂದ್, ಜಿಲ್ಲಾ, ಕಲಬುರಗಿ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ಸರ್ಕಾರದಿಂದ ವಾರಿನಲ್ಲಿ 2 ದಿನ ಮಾತ್ರ ಕರಾಟ ಇರುತ್ತೆ. ಆದರೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಅತ್ಯಾಚಾರ ಆಗುತ್ತದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಸುತ್ತೇನೆ. ಹೆಣ್ಣು ಮಕ್ಕಳು ಎಲ್ಲಾದರೂ ಹೋಗಬೇಕೆಂದರೆ ಅವರಿಗೆ ಭಯ ಬರುತ್ತೆ. ಅದಕ್ಕಾಗಿ ಕರಾಟ ಅಂದರೆ ನಮಗೆ ಬಹಳ ಇಷ್ಟ. ಅದಕ್ಕಾಗಿ ನಾವು ಕರಾಟ ಕಲಿಯಲೇಬೇಕು. ಅದಕ್ಕಾಗಿ 1 ವರ್ಷದಲ್ಲಿ 2 ದಿನ ಮಾತ್ರ ಸಾಲುವುದಿಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ 1 ವರ್ಷ ಹೇಳಬಹುದೆಂದು. ನಮಸ್ಕಾರ, ನಾನು ಅಂಕಿತಾ. ನನ್ನ ತಂದೆ ಹೆಸರು ಗೋರಖನಾಥ್ ರಾಠೋಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು MDR ಸ್ಕೂಲ್ ಸವಳೇಶ್ವರ್. ನಮ್ಮ ಊರ ಹೆಸರು ಕಮಲಾಪುರನ ಹತ್ತಿರವನ್ನ ತಾಂಡ. ಹಾಗೂ ನಮಗೆ ಸರ್ಕಾರದಿಂದ 2 ದಿನ ಮಾತ್ರ ಕರಾಟ ಇರುತ್ತೆ. ಆದರೆ ಸರ್ಕಾರಕ್ಕೆ ನನ್ನ ಒಂದು ವಿನಂತಿ, ಏಕೆಂದರೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಅತ್ಯಾಚಾರ ಮತ್ತು ದೌರ್ಜನ್ಯ ನಡೆಯುತ್ತಿದೆ. ಕರಾಟೆ ಕಂಟಿನ್ಯೂ ನಡಿಬೇಕು. ಸರ್ಕಾರಕ್ಕೆ ಒಂದು ವಿನಂತಿ, ಕರಾಟೆ ರೆಗ್ಯುಲರ್ ಆಗಬೇಕು. ನಮಸ್ಕಾರ, ನನ್ನ ಹೆಸರು ಅಮೃತ. ನನ್ನ ತಂದೆ ಹೆಸರು ಶಿವಾನಂದ್ ಕಿಣಿಕರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಹೊನ್ನೋಳಿ ಗ್ರಾಮ, ತಾಲೂಕು, ಆಳಂದ್, ಜಿಲ್ಲಾ, ಕಲಬುರಗಿ. ಕರಾಟ ಬಗ್ಗೆ ನನ್ನ ಅಭಿಪ್ರಾಯ ಏನೆಂದರೆ, ಎಲ್ಲಾ ಮೊರಾರ್ಜಿ ಸ್ಕೂಲುಗಳಲ್ಲಿ 2 ದಿನ ಮಾತ್ರ ಕರಾಟ ನೀಡಲಾಗುವುದು. ಆದರೆ 2 ದಿನ ಕರಾಟ ನಮಗೆ ಹಿಡಿಸಲಾಗುವುದು. ವಾರದಲ್ಲಿ ಡೈಲಿ ಕರಾಟ ಇರಬೇಕೆಂದು ಸರ್ಕಾರಕ್ಕೆ ನನ್ನ ಕಡೆಯಿಂದ ವಿನಂತಿ. ಕರಾಟ ಕ್ಲಾಸ್ ಕಂಟಿನ್ಯೂ ನಡಿಬೇಕಂತ ತಮ್ಮಲ್ಲಿ ವಿನಂತಿ. ಅಂದರೆ